ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕ್ವಿಕ್ಕಾಗಿ ತರಕಾರಿ ಅಥವಾ ಬೇಳೆ ಏನೂ ಇಲ್ದಂಗೆ ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದ್ರದ್ದು ರೆಸಿಪಿ ತೋರಿಸ್ತೀನಿ. ಸೊ ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ನಮ್ಮ ಮನೆಯಲ್ಲಿ ಹಸು ಇತ್ತು. ಎಲ್ಲಿಗಾದರೂ ಹೋಗಿ ಬಂದರೆ ಎಮರ್ಜೆನ್ಸಿಗೆ ಅಂದರೆ ಅದು ಎಮರ್ಜೆನ್ಸಿ ಸಾಂಬಾರು ಥರ ಮಾಡೋರು. ಸೊ ಇವತ್ತಿಗೂ ಅಷ್ಟೇ ನನ್ನ ತಂಗಿಗೆ ಫೋನ್ ಮಾಡಿಬಿಟ್ಟು ಏನವ ಸಾಂಬಾರು ಅಂದರೆ ಇದ್ದೇ ಇದೆಯಲ್ಲ ನಮ್ಮದು ಮಾಮೂಲಿ ಸಾಂಬಾರು ಅಂತ ಹೇಳ್ತಾಳೆ. ಸೊ ಅದು ಯಾವ ಸಾಂಬಾರು ಅಂತ ನೋಡೋಣ, ತೋರಿಸ್ತೀನಿ. ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಬಂದ್ಬಿಡೋಣ. ಸೊ ಕ್ವಿಕ್ಕಾಗಿ ಮಾಡೋಣ, ಓಕೆನಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಗ್ಲಾಸಲ್ಲಿರೋದು ಬಂದು ಹಾಲು. ಎಸ್, ಹಾಲಿಂದ ಸಾಂಬಾರು ಮಾಡೋಣ. ಹಾಲು ಸಾರು ಅಂತ ನಾವು ಇದಕ್ಕಿಟ್ಟಿರೋ ಹೆಸರು. ನಾವಲ್ಲ, ನಮ್ಮ ಮನೆಯಲ್ಲಿ. ಸೊ ನಾವು ಚಿಕ್ಕವರಿದ್ದಾಗಿಂದನೂ ಇದನ್ನು ತಿನ್ಕೊಂಡೇ ಬೆಳೆದಿರೋದು ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಹಾಲು ಸಾರು ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ. ಬೆಳ್ಳುಳ್ಳಿ, 1-2 ಸ್ಪೂನ್ ಎಣ್ಣೆ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ, 1 ಗ್ಲಾಸ್ ಹಾಲು, ಜೀರಿಗೆ, ಹಾಗೆ ಸಾಸಿವೆ. ಸೊ ಇಷ್ಟೇ ಸಿಂಪಲ್, ಅಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಸೊ ಫಸ್ಟು ಬೆಳ್ಳುಳ್ಳಿನೆಲ್ಲನೂ ಚೆನ್ನಾಗಿ ಜಜ್ಜಿಟ್ಕೊಳ್ಳೋಣ. ಬೆಳ್ಳುಳ್ಳಿನ ಜಜ್ಜಿದ್ರೇ ಚೆನ್ನಾಗಿರುತ್ತೆ, ಕಟ್ ಮಾಡೋದಕ್ಕೆ ಹೋಗಬೇಡಿ. ಕಟ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿರೋಂಥ ಆಯಿಲ್ ಏನಿದೆ, ಅಂಟಂಟು ಥರ ಒಂದು ಆಯಿಲ್ ಬರುತ್ತೆ, ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದು ಅಷ್ಟು ಸಾಂಬಾರಿಗೆ ಫ್ಲೇವರ್ ಕೊಡೋದಿಲ್ಲ. ಸೊ ಜಜ್ದಾಗೇ ಅದ್ರದ್ದು ಫುಲ್ ಕಂಪ್ಲೀಟ್ ಫ್ಲೇವರ್ಸ್ ಏನಿರುತ್ತೋ ಅದು ಬರೋದು. ಸೊ ಹಾಗಾಗಿ ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿಟ್ಕೊಳ್ಳಿ. ಜಜ್ಜಿದಷ್ಟು ಅದ್ರದ್ದು ಫ್ಲೇವರ್ಸ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಸಿಂಪಲ್ಲು. ಸೊ ಸ್ಟವ್ ಆನ್ ಮಾಡ್ಕೊಳ್ಳಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ನಾನಿಲ್ಲಿ 3 ಸ್ಪೂನ್ ಹಾಕಿದ್ದೀನಿ, ಯಾಕಂದರೆ ಸ್ಪೂನ್ ಚಿಕ್ಕದಿತ್ತು. ಸೊ ಹಾಗಾಗಿ ನೀವು ನಾರ್ಮಲ್ ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನಾನು ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿ ಉಪಯೋಗಿಸೋದ್ರಿಂದ ಚಿಕ್ಕ ಸ್ಪೂನ್ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಒಗ್ಗರಣೆಗೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಚಟಪಟ ಅನ್ನೋವರೆಗೂ ಸಾಸಿವೆ ಹಾಗೆ ಜೀರಿಗೆ ಹಾಕಾದ್ಮೇಲೆ ಡೈರೆಕ್ಟಾಗಿ ಸಾಂಬಾರು ಪೌಡರ್ನ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಡೈರೆಕ್ಟಾಗಿ ಸಾಂಬಾರು ಪೌಡರ್ ಹಾಕಿದ್ರೆ ಏನಾಗುತ್ತೆ, ಆಯಿಲ್ ಆಲ್ರೆಡಿ ಚೆನ್ನಾಗಿ ಕಾದಿರುತ್ತೆ. ಸಾಂಬಾರು ಪೌಡರ್ಗೆಲ್ಲ ಹುರಿದೇ ನಾವು ಮಾಡಿರೋದ್ರಿಂದ ಪೌಡ್ರ್ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 1-2 ನಿಮಿಷ ಆಯಿಲಲ್ಲಿ ಫ್ರೈ ಆಗಲಿ. ಒಂದು ಸ್ವಲ್ಪ ಅದರದ್ದು ಹಸಿ ವಾಸನೆ ಏನಿದೆ ಅದು ಹೋಗಲಿ. ಅದು ಹೋಗಾದಮೇಲೆ ಅದಕ್ಕೆ ಜಸ್ಟ್ ಒಂದು ಸ್ವಲ್ಪ ನೀರು ಅಷ್ಟೇ, ಒಂದು 4 ಸ್ಪೂನ್ಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ. ಯಾಕಂದರೆ ನೆಕ್ಸ್ಟು ಸಾಂಬಾರು ಪುಡಿ ಹಾಕಿದ ತಕ್ಷಣ ಸಾಂಬಾರು ಪೌಡರ್ ಏನಿದೆ ಅದು ಸೀದೋಗಬಾರ್ದು ಅಂತ ಅಷ್ಟೇ. ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು 1-2 ನಿಮಿಷ ಹಿಂಗೆ ತಿರುಗಿಸಿದಾಗ ಆ ಬೆಳ್ಳುಳ್ಳಿದು ಕೂಡ ಸೀದೋಗೋದಿಲ್ಲ, ಅದ್ರದ್ದು ಫ್ಲೇವರ್ಸು ನೀರಲ್ಲಿ ಬಿಟ್ಕೊಂಡಿರುತ್ತೆ. ಹಾಗೆ ನಮಗೆ ನೆಕ್ಸ್ಟ್ ಹಾಕೋದು ಸಾಂಬಾರು ಪೌಡರ್ ಕೂಡ ಸೀದೋದಿಲ್ಲ. ಸೊ ನೆಕ್ಸ್ಟು ಸಾಂಬಾರು ಪೌಡರ್ ಹಾಕ್ಕೊಳ್ಳಿ. ಸಾಂಬಾರು ಪೌಡರ್ನ ಹಾಕಿಬಿಟ್ಟು ಜಸ್ಟ್ ಒಂದು ಸತಿ ಹಿಂಗೆ ಸ್ಟಿರ್ ಕೊಡಿ. ಅದು ಆ ಒಗ್ಗರಣೆಯಲ್ಲಿ ಜಸ್ಟ್ ಮಿಕ್ಸ್ ಆಗಲಿ. ಅದಾದಮೇಲೆ ಹಾಲು ಹಾಕ್ಕೊಳ್ಳಿ. ಚೆನ್ನಾಗಿ ಮಳ್ಳವರೆಗೂ ಬಿಡಿ ಹಾಲನ್ನ. ಯಾವುದೇ ಥರದ ಹಾಲು ಒಡೆದೋಗೋದಿಲ್ಲ. ಹಸಿ ಹಾಲು ಹಾಕಿ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಅದ್ರದ್ದು ಕೂಡ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ. ಹಸಿ ಹಾಲಿಲ್ಲ, ನಾವು ಆಲ್ರೆಡಿ ಕಾಯಿಸಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಉಪಯೋಗಿಸ್ಕೋಬೋದು, ಏನೂ ಆಗೋದಿಲ್ಲ. ಏನಂದರೆ ಹಾಲು ಕಾಯ್ತಾ ಯೂಶ್ವಲಿ ಕೆನೆ ಮೇಲೆ ಕಟ್ಟುತ್ತೆ. ಸೊ ಹಾಗಾಗಿ ಸಾಂಬಾರನ್ನ ಆವಾಗವಾಗ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಪಟ್ಟಂತ ಉಕ್ಕಿಬಿಡುತ್ತೆ. ಸೊ ಗೊತ್ತು ನಮಗೆಲ್ರಿಗೂ, ಹಾಲು ನಾವು ನೋಡ್ತಾನೆ ಇದ್ದರೆ ಉಕ್ಕೋದಿಲ್ಲ. 1 ಸೆಕೆಂಡ್ ಆ ಕಡೆ ತಿರುಗಿ ಈ ಕಡೆ ತಿರುಗೋ ಅಷ್ಟೊತ್ತಿಗೆ ಹಾಲಾಗಲೇ ಉಕ್ಕಿ ಸ್ಟವ್ ಮೇಲೆಲ್ಲ ಬಂದಿರುತ್ತೆ. ಸೊ ಅದೇ ಥರನೇ ಇದು ಹಾಲು ಹಾಕಿ ಮಾಡೋದ್ರಿಂದ ಇದು ಅದೇ ಥರ ಸಾಂಬಾರೇ ಆಗಿರೋದ್ರಿಂದ ನಾವು ಆ ಕಡೆ ತಿರುಗಿ ಈ ಕಡೆ ತಿರುಗೋ ಅಷ್ಟರಲ್ಲಿ ಕೆನೆ ಕಟ್ಟೋದಕ್ಕೆ ಅಂತ ಬಿಟ್ಟರೆ ಉಕ್ಕಿರುತ್ತೆ. ಸೊ ಆವಾಗವಾಗ ಸೌಟ್ ಹಾಕಿ ತಿರುಗಿಸ್ಕೊಳ್ತಾ ಇರಿ. ಚೆನ್ನಾಗಿ ಮಳ್ಳಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಅಟ್ ದ ಲಾಸ್ಟ್ ನೀವು ಇದಕ್ಕೆ ಉಪ್ಪು ಹಾಕಬೇಕಾಗತ್ತೆ. ಮಧ್ಯದಲ್ಲೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಹಾಲು ಚೆನ್ನಾಗಿ ಮಳ್ಳಿದ ಮೇಲೆ ಹಾಕ್ಕೊಳ್ಳಿ. ಉಪ್ಪು ಹಾಕಿ ಜಸ್ಟ್ 1 ಕುದಿ ಬರೋವರೆಗೂ ಅದನ್ನು ವೆಯ್ಟ್ ಮಾಡಿ. 1 ಕುದಿ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡಿ. ಬಿಸಿ ಅನ್ನದ ಜೊತೆ ಹಾಲು ಸಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ವಾರ್ಮ್ ಫೀಲ್ ಕೊಡುತ್ತೆ. ಸೊ ಹಾಲು ಹಾಕಿ ಮಾಡ್ತೀವಿ ಸಾಂಬಾರು, ಏನೂ ಆಗಲ್ವಾ? ಖಂಡಿತ ಏನೂ ಆಗೋದಿಲ್ಲ. ನಾವಂತೂ ಅದನ್ನು ತಿನ್ಕೊಂಡೇ ಬೆಳೆದಿರೋದು ಅಂತ ಹೇಳ್ಬೋದು. ಸೊ ಇದನ್ನು ಇನ್ನೂ ತರಕಾರಿ ಕಾಳು ಹಾಕಿ ಕೂಡ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸೋ ಅಂಥ ಪ್ರಯತ್ನ ಮಾಡ್ತೀನಿ. ಸೊ ನೋಡಿ, ಸಾಂಬಾರು ರೆಡಿ ಇದೆ. ಮೇಲೇನು ಇಷ್ಟೊಂದು ಜಡ್ಡು ಅಂತ ಅಂದ್ಕೋಬೇಡಿ, ಅದು ಹಾಲಿಂದು ಕೆನೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣ ಅದು ಮೇಲೆಲ್ಲ ಕೆನೆ ಸೆಟಲ್ ಆಗುತ್ತೆ. ನಾವು ಸಾಂಬಾರು ಪುಡಿನಕ್ಕೆ ಹಾಕಿರೋದ್ರಿಂದ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಬಿದ್ದಿರುತ್ತಲ್ಲ, ಸೊ ಅದ್ರದ್ದು ಕಲರ್ ಹಾಗಿರುತ್ತೆ. ಮಿಕ್ಸ್ ಮಾಡಿದಾಗ ನೀವೇ ನೋಡ್ತಾ ಇದ್ದೀರಾ ನೋಡಿ, ಮಿಕ್ಸ್ ಮಾಡಬೇಕಾದ್ರೆ ಅದು ನಾರ್ಮಲಾಗಿ ಕಾಣಿಸುತ್ತೆ. ಸೊ ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ಹಾಲಿಂದ ಮಾಡೋ ಅಂಥ ಸಾಂಬಾರು ಕ್ವಿಕ್ಕಾಗುತ್ತೆ. ಸೊ ಎಂಜಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಯಾವುದೇ ಥರ ಚಾರ್ಜಸ್ ಇಲ್ಲ. ಈ ಥರ ಇನ್ನೂ ಸಾಕಷ್ಟು ರೆಸಿಪೀಸ್ ಬೇಕು ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.